ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಏನಂತಂದರೆ, ಇವತ್ತು ಬೆಳಗ್ಗೆ ಎದ್ದಿದ್ದೀವಿ. ನಾಳೆ ನಮ್ಮ ಗುಂಡನ ಬರ್ತ್ಡೇ ಇದೆ. ಆ್ಯಕ್ಚುಲಿ ಏನಂದ್ರೆ ನಮ್ಮ ಮನೆಯವರು ಇಲ್ಲೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಸೀಗರು ಭಾಳ ಇದೆ, ಹುಳ ಉಪ್ಡಿ ಬರ್ತಾವೆ ಅಂತಂದು ನಾನು ಬೆಳಗ್ಗೆ ಜಳಕ ಮಾಡಿ ಹೂವು ಹರ್ಕೊತಾ ಇದ್ದೀನಿ ದೇವ್ರ ಪೂಜೆ ಮಾಡೋಕ್ಕಂತಂದು. ಅದರಲ್ಲಿ ನನ್ನ ಮಕ್ಕಳು ಜಳಕ ಮಾಡಿಬಿಟ್ಟಿದ್ದಾರೆ ನೋಡಿ. ಅವ್ರ ಪಪ್ಪಾಗೆ ಹೆಲ್ಪ್ ಮಾಡ್ತಿದ್ದಾರೆ. ಎಲ್ಲ ಗಿಡ ಕಟ್ ಮಾಡಿದಂಗೆಲ್ಲ ತೆಗೆದು ಹೋಗ್ತಿದ್ದಾರೆ. ನಮ್ಮ ಗಿಡದಲ್ಲಿ ಹೂವು ಭಾಳನೇ ಬಿಡ್ತಾವೆ ನೋಡಿ. ಎಷ್ಟು ಮಗ್ಗಿ ಅದಾವಂದ್ರೆ ನಮ್ಮ ಮನೆಯವರೆಲ್ಲ ಕಟ್ ಮಾಡಿ ಬಿಸಾಕ್ತಿದಾರಲ್ಲ, ಅದಕ್ಕೆ ಒಂದು 10-20 ಹೂವು ಅದಾವು. ಅದ್ರ ಮತ್ತು ಏನು ಮಾಡೋಣ, ಎಲ್ಲ ಸೀಗ್ರಿ ಇರೋದಕ್ಕೆ ನಾಳೆ ನನ್ನ ಮಗನೊಂದು ಬರ್ತ್ಡೇ ಇದೆ. ಮತ್ತು ಎಲ್ಲ ಕಸ ಭಾಳ ಆಗುತ್ತೆ ಅಂತಂದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ. ಇಲ್ಲಿ ನನ್ನ ಮಕ್ಕಳು ನಾನು ಕಟ್ ಮಾಡ್ತೀನಿ, ನಾನು ತೆಗಿತೀನಿ, ಇದನ್ನು ತೆಗಿಪಪ್ಪ ಅದನ್ನು ತೆಗಿಪಪ್ಪ ಅಂತ ಹೇಳ್ಕೊಡ್ತಿದ್ದಾರೆ ನೋಡಿ. ಅದಕ್ಕೂ 2-3 ಹೂವು ಅದಾವ. ಅದನ್ನು ಬಗ್ಸಿದ್ರೆ ನಾನು ತೊಗೊಂಡಿದ್ದೀನಿ ಹೂವನ್ನ. ಅದು ಕಟ್ ಮಾಡ್ಕೊಂಡು ತಗೊಂತಿದ್ದಾರೆ. ನನಗೆ ಈ ಪೂಜೆಗೆ ಈ ಗಿಡದಲ್ಲಿ ಬಿಡೋ ಹೂವೇ ಭಾಳ ಇರ್ತಾವೆ. ಆದರೂ ಒಂದು ಸ್ವಲ್ಪ ಶುಕ್ರವಾರ ಮಂಗಳವಾರ ಅಂತ ತೊಗೊತಾ ಇರ್ತೀನಿ ನೋಡಿ. ಹೂವು ನನಗೊಂದು ಈ ಥರ ಪ್ಲೇಟಿನ ತುಂಬ ಬಂದಿದ್ದಾವೆ. ಇವೆಲ್ಲ ಗಿಡದಲ್ಲೇ ಸಿಕ್ಕಿದ್ದಾವೆ ನನಗೆ. ಇದು ಕೆಂಪು ದಾಸವಾಳ ಮತ್ತು ರೆಡ್ ದಾಸವಾಳ ನಾನು ಇಷ್ಟಪಟ್ಟು ತೊಗೊಂಡಿದ್ದೀನಿ. ಗಿಡನ ಹಚ್ಚಿದ್ದೀನಿ, ಅದಕ್ಕೆ ಒಂದು 10-12 ಹೂವು ಬಿಡ್ತಿರ್ತವೆ. ತುಂಬಾ ಹೂವು ಬಿಡ್ತಾವೆ ನಮ್ಮ ಗಿಡಕ್ಕೆ. ನಾನು ಪ್ರೆಗ್ನೆಂಟ್ ಇದ್ದಾಗ ಹಚ್ಚಿದ್ದೀವಿ ಆ ಗಿಡ, ಆದರೆ ಈಗ ನಾನು ಡೆಲಿವರಿ ಆಗಿಂದ ಫುಲ್ ಹೂವು ಬಿಡ್ತಾವೆ ಅದಕ್ಕೆ. ಆಮೇಲೆ ನನ್ನ ಮಕ್ಕಳು ಕರಿಕೆ ತೊಗೊಂಬಂದಿದ್ದಾರೆ, ಗಣಪಗೆ ಇಡ್ತೀನಿ ಅಂತಂದು. ನಾನು ಯಾವಾಗಾದ್ರೂ ಒಮ್ಮೆ ಇಡ್ತಿರ್ತೀನಲ್ಲ, ಅದನ್ನು ನೋಡಿ ತೊಗೊಂಬಂದಿದ್ದಾರೆ. ಆಮೇಲೆ ನನ್ನ ಕೈಯಲ್ಲಿ ಹೂವು ಇಟ್ಕೊಂಡಿದ್ದೀನಿ, ಅದ್ರ ಸಂಬಂಧ ನಾನು ಫೋನ್ ರಿವರ್ಸಲ್ಲಿ ಇಟ್ಕೊಂಡಿದ್ದೀನಿ, ಕ್ಷಮಿಸಿ ನೋಡಿ. ತಾವೇ ಇಡ್ತಿದ್ದಾರೆ. ನಾನು ಜಳಕ ಮಾಡಿದ ತಕ್ಷಣ ಅವರು ನನಗೆ ಜಳಕ ಮಾಡಿಸಂತ ಬಂದುಬಿಟ್ಟಿದ್ರು. ಹಾಗಾಗಿ ಬೆಳಗ್ಗೆ ಮುಂಜಾನೆ ಮಾಡಿದ್ದಾರೆ. ಆಮೇಲೆ ಈಗ ನಾಷ್ಟ ಏನು ಮಾಡಬೇಕು ಅಂತಂದು ನೋಡ್ತಾ ಇದ್ರಿ. ಇಲ್ಲಿ ನಾನು ನಿನ್ನೆ ಇಡ್ಲಿ ಹಾಕಿದ್ದೆ, ನೆನಪೇ ಇಲ್ಲ ಅದು ನನಗೆ. ಆಮೇಲೆ ಇಲ್ಲಿ ನಮ್ಮ ಮನೆಯವ್ರು ಏನೋ ರಿಪೇರ್ ಮಾಡ್ತಾ ಇದ್ದಾರೆ, ಅವರಪ್ಪ ಮತ್ತು ಅವನು. ಇಲ್ಲಿ ನನ್ನ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ನೋಡೋಕೆ ಬಂದಿದ್ದೆ ನಾನು. ಏನು ಮಾಡ್ತಾಯಿದ್ದಾರೆ ಅಂತ ಕೇಳಿದರೆ, ಇಲ್ಲಿ ಪಪ್ಪ ಬಡ್ತಿನ ತಿಂದರೆ ಅದಕ್ಕೆ ಇಲ್ಲಿ ಬಂದಿದ್ದೀವಿ, ಮಾನೆಕಾಯಿ ತಿಂತಿದ್ದೀವಿ ಅಂತ ತೋರಿಸಿದ್ದಾಳೆ ನೋಡಿ. ಹಾಕ್ಕೊಂಡು ಬಂದಿದ್ದಾರೆ ಇಲ್ಲಿ. ಪಪ್ಪ ಬಡಿತೇನೆ ಸೈಲೆಂಟಾಗಿ ಎಂಜಾಯ್ ಮಾಡೋಣ ಅಂತಂದು ಇಬ್ಬರು ಕುಂತು ತಿಂತಿದ್ದಾರೆ ನೋಡಿ. ಅದು ಆಮೇಲೆ ನಾನು ಇಲ್ಲಿ ಇಡ್ಲಿ ರೆಡಿ ಮಾಡಿದ್ದೀನಿ. ನಾಷ್ಟ ಮಾಡಮ್ ಬನ್ನಿ. ನಾಷ್ಟನೂ ಆಗಿದ್ದೇನೆ. ಇಲ್ಲಿ ನನ್ನ ಮಗ ಏನೋ ಕೆಲಸ ಮಾಡ್ತಿದ್ದಾನೆ ನೋಡಿ. ಅವ್ರ ದಡಮ್ಮ ಇವತ್ತು ಬರ್ತಿದ್ದಾಳೆ ಊರ್ಲಿಂದ, ಅದಕ್ಕೋಸ್ಕರ ಫುಲ್ ವೇಟಿಂಗ್ ಮಾಡ್ತಿದ್ದಾರೆ ನನ್ನ ಮಕ್ಕಳು. ಬರ್ತಿದ್ದಾರೆ ನೋಡಿ. ಅಲ್ಲಿ ಬೈಕ್ ಬಂದೇ ಬಿಟ್ಟರು. ಬರ್ತ್ಡೇ ನಾಳೆ ಇದೆ, ಅದಕ್ಕಂತಂದು ಇವತ್ತು ಬಂದಿದ್ದಾರೆ. ಅವ್ರಿಗೆ 2 ಮಕ್ಕಳು. ಪಾಪ ಯಾವಾಗ ಬಂದಿದ್ದಿಲ್ಲ, ಬಂದರೂ ಜಾಸ್ತಿ ದಿನ ಇರೋದೇ ಇಲ್ಲ. ನಾವು ಎಷ್ಟು ಎಂಜಾಯ್ ಮಾಡ್ಬೇಕು ಅನ್ಕೊತೀವಿ, ಇವತ್ತು ಬಂದಿದ್ದಾರೆ ನೋಡಿ. ನಮ್ಮ ಅಭಿ ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾನೆ, ಒಳಗೆ ಓಡಿದ್ದಾನೆ, ಬಚ್ಚಿಟ್ಕೊಂಡಿದ್ದಾನೆ. ಆಮೇಲೆ ಇಲ್ಲಿ ನೋಡಿ, ನಮ್ಮ ಅಕ್ಕನ ಮಗ ಅಂತೂ ನನ್ನ ಹತ್ರ ಬರಲೇ ಇಲ್ಲ, ಆದರೆ ನನ್ನ ಮಗ ಎಲ್ಲರೂ ಕೂಡ ಹೋಗ್ತಾನೆ. ಇಲ್ಲಿ ನೋಡಿ, ಅವ್ರ ದೊಡ್ಡಪ್ಪನೂ ಬಂದುಬಿಟ್ಟಿದ್ದಾರೆ. ಬೈಕಲ್ಲಿ ಇಲ್ಲೇ ಹತ್ರ ಆಗುತ್ತೆ, ಬಸ್ ಸ್ಟ್ಯಾಂಡ್ ಕರ್ಕೊಂಬಂದಿದ್ದಾರೆ. ನೋಡಿ, ಹೈದರಾಬಾದ್ನಿಂದ ನಮ್ಮ ಅಕ್ಕ ಸ್ವೀಟ್ ತೊಗೊಂಬಂದಿದ್ದಾಳೆ, ಪೂತರೇಕುಲು ಅಂತ. ನಮಗೆ ಅವು ಇಲ್ಲಿ ಸಿಗಲ್ಲ ಆ್ಯಕ್ಚುಲಿ, ಅದಕ್ಕಂತಂದು ಅಲ್ಲಿಂದ ತೊಗೊಂಬಂದಿದ್ದಾರೆ. ಆಮೇಲೆ ಇಲ್ಲೇನೋ ಸ್ವೀಟ್ ಇದೆ, ಗೊತ್ತಾಗ್ತಿಲ್ಲ, ಅದು ಓಪನ್ ಮಾಡ್ತಿದ್ದಾರೆ. ಆಮೇಲೆ ಇದು ಸುಣ್ಣುಂಡ ಮತ್ತು ಎಳ್ಳುಂಡೆ. ಆದರೆ ಇದು ನಮಗೆ ಎಲ್ಲ ರೊಟ್ಟಿನ ತಿಂದು ಬೋರಾಗಿದೆ. ಆದರೆ ಅವ್ರಿಗೆ ಪಾಪ ಅವ್ರು ಮಾಡ್ಕೊಳ್ಳಲ್ಲ ಇವೆಲ್ಲ. ಈಗ ನಮಗೆ ಆಲ್ರೆಡಿ ನಾವು ಮಾಡ್ಕೊಂಡು ತಿಂತಾ ಇರ್ತೀವಿ ಮನೇಲಿ.
ನೋಡಿ ಅವ್ನು ತಿಂದು ಹೇಗೆ ಹೋಗ್ತದೆ ಅವ್ರ ಮೊಮ್ಮತಕ್ಕೆ. ಅವ್ನು ಜಾಸ್ತಿ ಯಾರ ಹತ್ರನೂ ಬರೋಲ್ಲ. ಆಮೇಲೆ ನನ್ನ ಮಕ್ಕಳಿಗೆ ಬಟ್ಟೆ ತೊಗೊಂಬಂದಿದ್ದಾಳೆ ನಮ್ಮ ಅಕ್ಕ. ಹೇಗಿದಾವೆ ನೋಡೋಣ ಬಾಯ ಫಿಟ್ಟಿಂಗ್ ನೋಡಮ್ಮ. ಅದಕ್ಕಂದ್ರೆ ನಾಳೆ ಬರ್ತ್ಡೇ ದಿನ ಮತ್ತೆ ಹಿಂದೆ ಮುಂದಾದ್ರೆ ಅರ್ಜೆಂಟಿಗೆ ಬೇಕಾಗ್ತಾವಲ್ಲ. ಇದು ಬಂದು ನಮ್ಮ ಗುಂಡಣ್ಣಗೆ ತೊಗೊಂಬಂದಿದ್ದಾಳೆ ಡ್ರೆಸ್ ಧೋತಿ. ರೇಂಜ್ ಎಷ್ಟು ಬಿದ್ದಿರುತ್ತೋ ಕಾಮೆಂಟಲ್ಲೇ ತಿಳಿಸಿ. ಇದು ಬಂದು ನಮಗೆ ಯಾಕಂದ್ರೆ ಈ ಥರ ಡ್ರೆಸ್ಸಸ್ ನನ್ನ ಮಕ್ಕಳ ಹತ್ರ ಇಲ್ಲ, ಅದಕ್ಕಂತಂದು ನಾನು ಇದನ್ನು ತೊಗೊಂಬ ಅಂತ ಹೇಳಿದ್ದೆ. ಇವು ಡೈಲಿ ವೇರಿಗೆ ತೊಗೊಂಬಂದಿದ್ದಾಳೆ. ಬ್ಯಾಸ್ಗೆ ಒಂದು ಬಂತಲ್ರಿ ಡೈಲಿ ವೇರಿಗೆ ಸುಮ್ಮನೆ ಹಾಕ್ಕೊಳಕ್ಕೆ ಮನೇಲಿ ಇದನ್ನು ತೊಗೊಂಬಂದಿದ್ದಾಳೆ. ಅವು ಅಂತೂ 2 ಡ್ರೆಸ್ ತೊಗೊಂಬಂದಿದ್ದಾಳೆ ಸೇಮ್. ನೋಡಿ, ಒಂದು ಸಣ್ಣ ಸೈಜು ಒಂದು ದೊಡ್ಡ ಸೈಜು. ಇಬ್ಬರು ಮಕ್ಕಳಿಗೆ ತಂದಿದ್ದಾಳೆ ಪಾಪ. ಇಬ್ಬರದು ಬರ್ತಡೇ ಇದೆ ನನ್ನ ಮಗಂದು. ನೋಡಿ ಇಲ್ಲಿ ನಮ್ಮ ರಾಯನ್ ನಮ್ಮ ಅಕ್ಕನ ಮಗ ಎಲ್ಲರಿಗೂ ಕಿಸ್ ಕೊಡೋಂಥದ್ರು ಕೊಡ್ತಿದ್ದಾನೆ. ಆದರೆ ದೊಡ್ಡವ್ರ ಹತ್ರ ಬರಲ್ಲ. ನೋಡಿ ಯಾವ ಥರ ಎಂಜಾಯ್ ಮಾಡ್ತಿದ್ದಾರೆ ಮಕ್ಕಳೆಲ್ಲ ಕೂಡಿದ್ರೆ ಚೆಂದಾಗಿ ಆಡ್ಕೊತಾರಲ್ವಾ. ಆಮೇಲೆ ನನ್ನ ಮಕ್ಕಳಿಗೆ ಲೂಸ್ ಆಗುತ್ತೆ ಟೈಟ್ ಆಗುತ್ತೆ ನೋಡೋಣ ಅಂತ ವೇರ್ ಮಾಡಿದ್ದೆ. ಮಕ್ಕಳಿಗಂತೂ ಕರೆಕ್ಟ್ ಫಿಟ್ಟಿಂಗ್ ಆಗಿದೆ, ಕರೆಕ್ಟ್ ಸೈಜನ್ನು ಕೊಟ್ಟಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬರ್ತ್ಡೇ